ನಮಸ್ಕಾರ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮೇಳ 2224 ತೋಟಗಾರಿಕಾ ವಿಭಾಗದ ಮಳಿಗೆಗೆ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಇಲ್ಲಿ ಪುಷ್ಪ ಕೃಷಿ ಬಗ್ಗೆ ಹೇಳ್ತೀವಿ. ಪುಷ್ಪ ಕೃಷಿಯಲ್ಲಿ ನಾವು ಇಲ್ಲಿ ಎಲ್ಲ ರೀತಿಯ ಒಳಾಂಗಣ ಸಸ್ಯಗಳು ಮತ್ತೆ ಗ್ಲಾಡಿಯೋಲಸ್ ಮತ್ತೆ ಆಂಥೂರಿಯಂ ಒಳಾಂಗಣ ಅಲಂಕಾರಿಕ ಗಿಡಗಳು ಮತ್ತೆ ನಿಮಗೆ ಪುಷ್ಪ ಮೆರಿಗೋಲ್ಡು ಕ್ರೈಸಾಂಥಿಮಮ್ ಇದರದ್ದು ಬೀಜ ಎಲ್ಲ ಸಿಗ್ತಾ ಇದೆ ಇಲ್ಲಿ. ಸಾಕಷ್ಟು ಹೊರಗಡೆ ಇರುವಂತಹ ದಾಸವಾಳ, ಗುಲಾಬಿ, ಮಲ್ಲಿಗೆ ಗಿಡಗಳು ಕೂಡ ಇಲ್ಲಿ ದೊರೆಯುತ್ತವೆ. ಮುಂದೆ ಹಣ್ಣಿನ ನರ್ಸರಿ ವಿಭಾಗ. ಇಲ್ಲಿ ನಮ್ಮಲ್ಲಿ ದೊರೆಯುವಂತಹ ಡ್ರ್ಯಾಗನ್ ಫ್ರೂಟ್, ನುಗ್ಗೆ, ಕರಿಬೇವು, ಸೀತಾಫಲ, ಮಲ್ಲಿಕ, ಮ್ಯಾಂಗೋ ಮತ್ತೆ ಸೀಬೆ ಗಿಡಗಳ ಬಗ್ಗೆ ನಿಮಗೆ ಮಾಹಿತಿನೂ ದೊರೆಯುತ್ತೆ. ಹಾಗೂ ಸಸಿಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಮುಂದಕ್ಕೆ ಬಂದರೆ ಇಲ್ಲಿ ಟಿಶ್ಯೂ ಕಲ್ಚರ್ ವಿಭಾಗ. ನಾವೇನು ಕನ್ನಡದಲ್ಲಿ ಅಂಗಾಂಶ ಕೃಷಿ ಬಾಳೆ ಅಂತ ಹೇಳ್ತೀವಲ್ಲ, ಇದರಲ್ಲಿ 3 ರೀತಿಯ ಬಾಳೆ ಗಿಡಗಳು ಲಭ್ಯವಿದೆ. ಒಂದು G9 ಮತ್ತೆ ಏಲಕ್ಕಿ ಬಾಳೆ ಮತ್ತೆ ನಂಜನಗೂಡು ರಸಬಾಳೆ. ನಿಮಗೆ ಯಾವ ತಳಿ ಬೇಕೋ ಅದನ್ನ ನೀವು ತೆಗೆದುಕೊಂಡು ಹೋಗ್ಬೋದು. ಮುಂದಿನ ವಿಭಾಗಕ್ಕೆ ಬಂದ್ರೆ ಇದು ತರಕಾರಿ ವಿಭಾಗ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಅಪರೂಪದ ಸೋರೆಕಾಯಿ, ನರೇಂದ್ರ ಶಿವಾನಿ ಅಂತ ಇದು ವೆರೈಟಿ. ಇದು ಉದ್ದ ಮತ್ತು ಅಗಲಕ್ಕೆ ಪ್ರಸಿದ್ಧಿಯಾಗಿದೆ. ಈ ತಳಿ ನೀವು ಇಲ್ಲಿ ನೋಡ್ಬೋದು, ಇದು ನರೇಂದ್ರ ಶಿವಾನಿ ಅಂತ ಸೋರೆಕಾಯಿ ತಳಿ. 6.3 ಅಡಿ ಇದೆ. ಅಲ್ಲದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಸಿಗಳು, ಟೊಮೆಟೊ ಮತ್ತೆ ಮೆಣಸಿನಕಾಯಿ ಮತ್ತೆ ಬದನೆ ಸಸಿಗಳನ್ನು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಅಲ್ಲದೆ ಬೇರೆ ಬೇರೆ ಬೀಜಗಳಾದ ಹೀರೆಕಾಯಿ, ಬೀನ್ಸ್ ಮತ್ತೆ ಮೂಲಂಗಿ, ಕೊತ್ತಂಬರಿ, ವಿವಿಧ ರೀತಿಯ ಸೊಪ್ಪಿನ ತರಕಾರಿ ಬೀಜಗಳನ್ನು ನೀವು ಇಲ್ಲಿ ಖರೀದಿಸಬಹುದು. ಮುಂದಕ್ಕೆ ಬಂದ್ರೆ ಇದು ಮೆಡಿಸಿನಲ್ ಅಂಡ್ ಆರೋಮ್ಯಾಟಿಕ್ ವಿಭಾಗ. ಏನು ಔಷಧೀಯ ಮತ್ತು ಸುಗಂಧ ದ್ರವ್ಯಗಳ ಸಸ್ಯಗಳ ವಿಭಾಗ. ಇದರಲ್ಲಿ ಮುಕ್ನಾ ಸೀಡ್ಸ್ ಇದೆ, ಇದನ್ನ ನೀವು ಖರೀದಿಸಬಹುದು. ಇಲ್ಲಿ ವಿವಿಧ ರೀತಿಯ ಸುಗಂಧ ದ್ರವ್ಯಗಳ ಸಸ್ಯಗಳಿಂದ ತೈಲಗಳನ್ನು ತೆಗೆದು ಇಟ್ಟಿದ್ದಾರೆ ಫಾರ್ ಸೇಲ್. ಇದನ್ನು ತಗೋಬಹುದು ನೀವು. ಮತ್ತೆ ಇನ್ನೇನಿದೆ ಮೇಡಮ್ ಇಲ್ಲಿ? ಹರ್ಬಲ್ ಏರ್ ಆಯಿಲ್ ಇದೆ, ಯಾವುದು ರಾಕ್ ಸಾಲ್ಟ್, ಮತ್ತೆ ಸೋಪ್ಗಳಿದೆ. ಸೋಪ್ ಇಲ್ಲಿದೆಯಪ್ಪ. ಮತ್ತೆ ಆರೋಮಾ ಕ್ಯಾಂಡಲ್ಸ್ ಅಂತ ಏನ್ ಬರುತ್ತೆ ಇವಾಗ, ಅದು ಕೂಡ ನೀವು ಖರೀದಿಸಬಹುದು. ಇದು ವಿವಿಧ ರೀತಿಯ ಸೋಪ್ಗಳು ಮತ್ತೆ ಎಸೆನ್ಷಿಯಲ್ ಆಯಿಲ್ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಆರೋಮೆಟಿಕ್ ಆಯಿಲ್ನ ಸೇರಿಸಿ ಮಾಡಿರೋ ಅಂಥದ್ದು. ಮತ್ತೆ ನೀವು ಎಲ್ಲ ರೀತಿಯ ಔಷಧೀಯ ಮತ್ತು ಸುಗಂಧ ದ್ರವ್ಯದ ಸಸ್ಯಗಳನ್ನು ಖರೀದಿ ಮಾಡ್ಬೋದು.